ಕನ್ನಡ ಚಿತ್ರರಂಗದಲ್ಲಿ ಎಂದೂ ಮರೆಯಲಾಗದ ಸಿನಿಮಾ ಬಂಗಾರದ ಮನುಷ್ಯ. ಸಿದ್ದಲಿಂಗಯ್ಯ ಕಟ್ಟಿಕೊಟ್ಟಿದ್ದ ಈ ಮಾಸ್ಟರ್ ಪೀಸ್ ಸಿನಿಮಾ ಸಾರ್ವಕಾಲಿಕ ದಾಖಲೆ ಬರೆದಿತ್ತು. ಬರೋಬ್ಬರಿ 2 ವರ್ಷ ಪ್ರದರ್ಶನ ಕಂಡ ಸಿನಿಮಾ ಇದು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ವಿಷ್ಣುವರ್ಧನ್ ನಟನೆಯ ಈ ಚಿತ್ರಕ್ಕೆ ಇದೀಗ 52 ವರ್ಷ ಪೂರೈಸಿದೆ. ಹೌದು, 1972ರಲ್ಲಿ ಮಾರ್ಚ್ 31ರಂದು ತೆರೆ ಕಂಡಿದ್ದ ಬಂಗಾರದ ಮನುಷ್ಯ ಸೃಷ್ಟಿಸಿದ ಸಂಚಲನ ಅಷ್ಟಿಷ್ಟಲ್ಲ. ಮೊದಲ 3-4 ದಿನ ಚಿತ್ರಕ್ಕೆ ನೀರಸ ಪ್ರತಿಕ್ರಿಯೆ ಸಿಕ್ಕರೂ ಬಳಿಕ ಚಿತ್ರ ಬಂಗಾರದ ಹೊಳೆ ಹಾರಿಸಿತ್ತು. 16 ವಾರಗಳ ಕಾಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಂಡು ಹುಬ್ಬೇರಿಸಿತು. ಬೆಂಗಳೂರಿನ ಸ್ಟೇಟ್ಸ್ ಥಿಯೇಟರ್ಗಳಲ್ಲಿ 2 ವರ್ಷ, ಮೈಸೂರಿನ ಚಾಮುಂಡೇಶ್ವರಿ ಥಿಯೇಟರ್ನಲ್ಲಿ 60 ವಾರಗಳ ಕಾಲ ಪ್ರದರ್ಶನಗೊಂಡಿತ್ತು. ಇನ್ನು ಕೆಲವೆಡೆ 1 ವರ್ಷ, ಮತ್ತೆ ಕೆಲವೆಡೆ 25 ವಾರ ಓಡಿತ್ತು ಈ ಸಿನಿಮಾ. 1988ರಲ್ಲಿ ಬಂಗಾರದ ಮನುಷ್ಯ ಸಿನಿಮಾ ಮರು ಬಿಡುಗಡೆಯಾದಾಗ 25 ವಾರಗಳ ಪ್ರದರ್ಶನ ಕಂಡು ಸದ್ದು ಮಾಡಿತ್ತು. ಟಿ.ಕೆ. ರಾಮಾರಾವ್ ಬರೆದ ಬಂಗಾರದ ಮನುಷ್ಯ ಆಧರಿಸಿ ಸಿದ್ದಲಿಂಗಯ್ಯ ಚಿತ್ರ ಕಟ್ಟಿಕೊಟ್ಟಿದ್ದರು. ಡಿ.ವಿ. ರಾಜಾರಾಮ್ ಛಾಯಾಗ್ರಹಣ, ಜಿ.ಕೆ. ವೆಂಕಟೇಶ್ ಸಂಗೀತ ಚಿತ್ರಕ್ಕೆ ಪ್ಲಸ್ ಆಗಿತ್ತು. ಯಾವುದೇ ಮಾಸ್ ಎಲಿಮೆಂಟ್ಸ್ ಇಲ್ಲದ ಚಿತ್ರವನ್ನ ಪ್ರೇಕ್ಷಕರನ್ನ ಅಪ್ಪಿಕೊಂಡ ಪರಿ ಮರೆಯೋಕೆ ಸಾಧ್ಯನೇ ಇಲ್ಲ. ಪಟ್ಟಣದಿಂದ ಹಳ್ಳಿ ಸೇರಿ ರಾಜೀವ ಬರಡು ಭೂಮಿಯಲ್ಲಿ ಕೃಷಿ ಮಾಡಿ ಗೆಲ್ಲುವ ಕತೆ ಅನೇಕರಿಗೆ ಸ್ಫೂರ್ತಿಯಾಗಿತ್ತು. ಈ ಸಿನಿಮಾ ನೋಡಿ ಪ್ರೇರಣೆಗೊಂಡು ಕೆಲವರು ಪಟ್ಟಣ ಬಿಟ್ಟು ಹಳ್ಳಿ ಸೇರಿ ಕೃಷಿ ಆರಂಭಿಸಿದ ಉದಾಹರಣೆಗಳು ಕೂಡ ಇವೆ. ಅಷ್ಟರ ಮಟ್ಟಿಗೆ ಸಿನಿಮಾ ಪರಿಣಾಮ ಬೀರಿತ್ತು. ಚಿತ್ರದ ಸಂದೇಶ ಜನರನ್ನ ಆಲೋಚನೆಗೆ ಹೆಚ್ಚಿತ್ತು. ಇನ್ನು ರಾಜೀವನ ಸಾಧನೆಯ ಕಥೆಯಲ್ಲಿ ಒಂದು ಪ್ರೇಮ ಕತೆ, ತ್ಯಾಗದ ವಿಚಾರವೂ ಚಿತ್ರದಲ್ಲಿತ್ತು. ಇನ್ನು ಬಂಗಾರದ ಮನುಷ್ಯ ಚಿತ್ರದ ಎಲ್ಲ ಹಾಡುಗಳು ಎಂದಿಗೂ ಕೂಡ ಸೂಪರ್ ಹಿಟ್. ಇನ್ನು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಕೆಲವರು ಆಡಿಕೊಂಡಿದ್ರು. ಸಿನಿಮಾ ಹೆಚ್ಚು ಜನ ನೋಡಲ್ಲ, ಅಬ್ಬಬ್ಬಾ ಅಂದರೆ 5-6 ವಾರ ಪ್ರದರ್ಶನ ಕಂಡ್ರೆ ಹೆಚ್ಚು ಅಂತ ಹೇಳಿಬಿಟ್ಟಿದ್ರು. ಕೆ.ಸಿ.ಎನ್. ಗೌಡರು ಸಿನಿಮಾ ನಿರ್ಮಾಣ ಮಾಡಿದ್ರು. ಪುಟ್ಟಣ್ಣ ಕಣಗಾಲ್ ಕೂಡ ಸಿನಿಮಾ ನೋಡಿ ಗೌಡರನ್ನೇ ದೇವರು ಕಾಪಾಡಬೇಕು ಎಂದು ಬಿಟ್ಟಿದ್ರಂತೆ. ಆದರೆ ಬಳಿಕ ಸಿನಿಮಾ ಇತಿಹಾಸ ನಿರ್ಮಿಸಿ ಎಲ್ಲರ ಬಾಯಿ ಮುಚ್ಚಿಸಿತ್ತು. ಅಂದಹಾಗೆ ಅವತ್ತಿನ ಕಾಲಕ್ಕೆ ಕನ್ನಡದಲ್ಲಿ 3-4 ಲಕ್ಷ ರೂಪಾಯಿಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ನಿರ್ಮಾಣ ಆಗುತ್ತಿದ್ದವು. ಆದರೆ ಬಂಗಾರದ ಮನುಷ್ಯ ಸಿನಿಮಾ ಬಂಡವಾಳ 3 ಪಟ್ಟು ಹೆಚ್ಚಾಗಿತ್ತು. ಅಂದಾಜು 13 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಿನಿಮಾ ನಿರ್ಮಿಸಲಾಗಿತ್ತು. ಆದರೆ ಹಲವು ಪಟ್ಟು ಸಿನಿಮಾ ಲಾಭ ಮಾಡಿತ್ತು. ಬರೋಬ್ಬರಿ 2.5 ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು ಎನ್ನುವ ಅಂದಾಜಿದೆ. ಇವತ್ತಿನ ಲೆಕ್ಕದಲ್ಲಿ ಕಲೆಕ್ಷನ್ 100 ಕೋಟಿಗೂ ಹೆಚ್ಚು ಅಂತಾನೆ ಹೇಳಬಹುದು. ಇನ್ನು ಬಂಗಾರದ ಮನುಷ್ಯ ಚಿತ್ರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಭಾವನೆ 45,000 ರೂಪಾಯಿ, ಭಾರತಿ ವಿಷ್ಣುವರ್ಧನ್ ಅವರ ಸಂಭಾವನೆ 35,000 ರೂಪಾಯಿ ಪಡೆದಿದ್ರು. ಅವತ್ತಿನ ಕಾಲಕ್ಕೆ ಇದು ದೊಡ್ಡ ಸಂಭಾವನೆ ಆಗಿತ್ತು. ಚಿಕ್ಕಮಗಳೂರಿನ ಕಳಸಾಪುರದಲ್ಲಿ ಚಿತ್ರದ ಬಹುತೇಕ ಚಿತ್ರೀಕರಣ ನಡೆದಿತ್ತು. 1975ರಲ್ಲಿ ಸಿನಿಮಾ ತೆಲುಗಿಗೆ ರೀಮೇಕ್ ಆಗಿತ್ತು. దేవుడు లాంటి ಮನುಷಿ ಟೈಟಲ್ನಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಹೀರೋ ಆಗಿ ನಟಿಸಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.